ಎಚ್ಡಿಕೆ ಬರುತ್ತಲೇ ಜಾಗ ಖಾಲಿ ಮಾಡಿದ್ದಾರೆ ಬಿಜೆಪಿ ಮಾಜಿ ಶಾಸಕರು. ಜಾಗ ಖಾಲಿ ಮಾಡಿದ್ದಾರೆ ಕೆಸಿ ನಾರಾಯಣಗೌಡ, ಪ್ರೀತಮ್ ಗೌಡ. ಎಚ್ಡಿ ಕುಮಾರಸ್ವಾಮಿ ಅವರು ಬರ್ತಾ ಇದ್ದಂಗೆ ಕೆಲ ಬಿಜೆಪಿ ಮಾಜಿ ಶಾಸಕರುಗಳು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಎಸ್ಕೇಪ್ ಅಂದ್ರೆ ಯಾಕಪ್ಪ ಬೇಕು, ಅವ್ರು ಬಂದಿದ್ದಾರೆ ನಾವು ಹೋಗೋಣ ಅಂತ ಹೇಳಿ ಹೋಗಿದ್ದಾರೆ. ಜೆಡಿಎಸ್ ಜೊತೆ ಮೈತ್ರಿ ಆಗಿದ್ದರೂ ಬಿಜೆಪಿಯ ಕೆಲ ನಾಯಕರು ಇನ್ನೂ ಕೂಡ ಮುನಿಸಿಟ್ಟುಕೊಂಡಿದ್ದಾರೆ. ಮನಸ್ಸಿಲ್ಲ ಅವರಿಗೆ. ರಾಜ್ಯದಲ್ಲಿ ಹೊಂದಾಣಿಕೆ ಆದ್ರೂ ಲೋಕಲ್ನಲ್ಲಿ ಹೊಂದಾಣಿಕೆ ಆಗಿಲ್ಲ. ಇನ್ನು ರಾಜ್ಯ ಮಟ್ಟದಲ್ಲಿ ಬಿಜೆಪಿ ಜೆಡಿಎಸ್ ಹೊಂದಾಣಿಕೆ ಆಗಿದ್ರೂ ಕೂಡ ಮಂಡ್ಯದಲ್ಲಿ ಸ್ಥಳೀಯವಾಗಿ ಇನ್ನೂ ಹೊಂದಾಣಿಕೆ ಆಗಿಲ್ಲ. ಇದು ಎಲ್ಲಾ ನಾಯಕರಿಗೂ ಕೂಡ ಗೊತ್ತಿದೆ. ಮೊನ್ನೆ ಸುಮಲತಾ ಪರ ಕೆಸಿ ನಾರಾಯಣಗೌಡರು ಬ್ಯಾಟಿಂಗ್ ಮಾಡಿದ್ರು. ಸುಮಲತಾ ಭೇಟಿ ಮಾಡಿ ಅವರಿಗೆ ಟಿಕೆಟ್ಗೆ ನಾರಾಯಣಗೌಡರು ಆಗ್ರಹಿಸಿದ್ರು. ಮಂಡ್ಯದಲ್ಲಿ ಹನುಮಧ್ವಜ ಹೋರಾಟದ ಮಧ್ಯೆ ಮಾಜಿ ಶಾಸಕರ ಅಸಮಾಧಾನ ಇಲ್ಲಿ ಭುಗಿಲೆದ್ದಿರೋದು ಗೊತ್ತಾಗಿದೆ. ನಾರಾಯಣಗೌಡರು ಆ ಹೋರಾಟದಲ್ಲಿ ಭಾಗಿಯಾಗಿದ್ರು. ಕುಮಾರಸ್ವಾಮಿ ಅವರು ಯಾವಾಗ ಹೋರಾಟದಲ್ಲಿ ಭಾಗಿಯಾಗೋದಕ್ಕೆ ಬಂದ್ರೋ ಆ ಸಂದರ್ಭದಲ್ಲಿ ಕೆಸಿ ನಾರಾಯಣಗೌಡರು ಇಲ್ಲ, ಪ್ರೀತಮ್ ಗೌಡರು ಇಲ್ಲ, ಅಲ್ಲಿಂದ ಹೋಗ್ಬಿಟ್ಟಿದ್ದಾರೆ. ಜೆಡಿಎಸ್ ಜೊತೆ ರಾಜ್ಯ ಮಟ್ಟದಲ್ಲಿ ಮೈತ್ರಿ ಮಾಡಿಕೊಂಡಿದೆ ಬಿಜೆಪಿ, ಆದರೆ ಸ್ಥಳೀಯ ಮಟ್ಟದಲ್ಲಿ ಹೊಂದಾಣಿಕೆ ಆಗಿಲ್ಲ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇನ್ನು ಕೆಲ ಬಿಜೆಪಿಯ ನಾಯಕರಿಗೆ ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಂಡಿರೋದು ಇಷ್ಟ ಇಲ್ಲ, ಮನಸ್ಸಿಲ್ಲ, ಭಿನ್ನಾಭಿಪ್ರಾಯಗಳಿದ್ದಾವೆ. ಯಾಕೆ ಅಂತ ಹೇಳಿದ್ರೆ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯ ವಿರುದ್ಧವಾಗಿ ಯಾರು ಸ್ಪರ್ಧೆ ಮಾಡಿದ್ರೋ ಅಥವಾ ಜೆಡಿಎಸ್ನ ವಿರುದ್ಧವಾಗಿ ಯಾರು ಸ್ಪರ್ಧೆ ಮಾಡಿದ್ರೋ ಬಿಜೆಪಿಯಿಂದ, ಅವರೆಲ್ಲ ಒಟ್ಟಾಗಿ, ಆ ಕಾರ್ಯಕರ್ತರೆಲ್ಲ ಒಟ್ಟಾಗಿ ಈಗ ಮೈತ್ರಿಗೋಸ್ಕರ ಅಲ್ಲಿ ಹೋರಾಟವನ್ನು ಮಾಡಬೇಕಾಗುತ್ತೆ, ಮತವನ್ನು ಕೇಳಬೇಕಾಗುತ್ತೆ. ಅಲ್ಲಿ ಹೊಂದಾಣಿಕೆ ಸಹಜವಾಗಿ ಬರೋದಿಲ್ಲ, ಹೊಂದಾಣಿಕೆ ಇಲ್ಲವೇ ಇಲ್ಲ ಸ್ಥಳೀಯ ಮಟ್ಟದಲ್ಲಿ. ಹಾಗಾಗಿನೇ ಹೊಂದಾಣಿಕೆ ಮಾಡುವಂಥ ಜವಾಬ್ದಾರಿ ಈಗ ಹೈಕಮಾಂಡ್ ನಾಯಕರಲ್ಲಿದೆ. ಆದರೆ ಕುಮಾರಸ್ವಾಮಿ ಅವರನ್ನು ಕೆಸಿ ನಾರಾಯಣಗೌಡರು, ಪ್ರೀತಮ್ ಗೌಡರು ಅಷ್ಟು ಈಸಿಯಾಗಿ ಹೊಂದಾಣಿಕೆ ಮಾಡ್ಕೊಂಡು ಬಿಡ್ತಾರೆ ಅಂತ ಹೇಳೋದಕ್ಕೂ ಕೂಡ ಸಾಧ್ಯ ಇಲ್ಲ. ರಾಜ್ಯ ಮಟ್ಟದಲ್ಲಿ ಬಿಜೆಪಿ ಜೆಡಿಎಸ್ ಹೊಂದಾಣಿಕೆ ಆಗಿದ್ರೂ ಕೂಡ ಮಂಡ್ಯದಲ್ಲಿ ಸ್ಥಳೀಯವಾಗಿ ಇನ್ನೂ ಹೊಂದಾಣಿಕೆ ಆಗಿಲ್ಲ. ಅದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮೊನ್ನೆ ನಾವು ಗಮನಿಸಿದ್ವಿ, ಸುಮಲತಾ ಅವರ ಪರವಾಗಿ ಕೆಸಿ ನಾರಾಯಣಗೌಡರು ಬ್ಯಾಟ್ ಮಾಡಿದ್ರು. ಸುಮಲತಾ ಭೇಟಿ ಮಾಡಿ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಆಗ್ರಹಿಸಿದ್ರು ಕೂಡ ನಾವು ಗಮನಿಸಿದ್ವಿ. ಎಸ್ ನೋಡಿ, ಮಂಡ್ಯ ರಾಜಕಾರಣ ಇದೆಯಲ್ಲ, ಅದು ಅಷ್ಟು ಸುಲಭವಾಗಿ ತಣಿಸುವಂಥ ಅಥವಾ ತಣ್ಣಗಾಗುವಂಥ ರಾಜಕಾರಣ ಅಲ್ಲ. ಅದು ಮಂಡ್ಯ ರಾಜಕಾರಣ ರಾಜ್ಯ ಸರ್ಕಾರವನ್ನು ಡಿಸೈಡ್ ಮಾಡುತ್ತೆ ಒಂದೊಂದು ಬಾರಿ. ಯಾಕೆ ಅಂತ ಅಂದರೆ, ಈಗ ಕೆಸಿ ನಾರಾಯಣಗೌಡರನ್ನೇ ನಾವು ತೆಗೆದುಕೊಳ್ಳೋಣ. ಕೆಸಿ ನಾರಾಯಣಗೌಡರು ಆ ಭಾಗದಲ್ಲಿ ಪ್ರಬಲ ರಾಜಕಾರಣಿ. ಈಗ ಕುಮಾರಸ್ವಾಮಿಯವರು ಬಿಜೆಪಿ ಜೊತೆಗೆ ಹೊಂದಾಣಿಕೆಯನ್ನು ಮಾಡಿಕೊಂಡಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಆ ಭಾಗದ ನಾಯಕರ ಜೊತೆಗೆ ಕುಳಿತುಕೊಂಡು ಮಾತನಾಡುವಂಥ ಪ್ರಯತ್ನಕ್ಕೆ ಯಾರೂ ಮುಂದಾಗಿಲ್ಲ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಮಂಡ್ಯ ಪ್ರತಿನಿಧಿ ಬಾಲಕೃಷ್ಣ ಜಿಗುಂಡಿಪಟ್ಟಣ. ಬಾಲಕೃಷ್ಣ, ಮಂಡ್ಯದಲ್ಲಿ ಒಂದು ಕಡೆ ಧ್ವಜ ಗಲಾಟೆ ತಾರಕಕ್ಕೆ ಏರಿಬಿಟ್ಟಿದೆ, ಮತ್ತೊಂದು ಕಡೆ ಈ ಕುಮಾರಸ್ವಾಮಿಯವರು ಬಂದ ತಕ್ಷಣ ಕೆಸಿ ನಾರಾಯಣಗೌಡರು ಮತ್ತು ಪ್ರೀತಮ್ ಗೌಡರು ಅಲ್ಲಿಂದ ಕಾಲು ಕಿತ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂದರೆ ಹೊಂದಾಣಿಕೆ ಆಗಿಲ್ವಾ ಅಂತ ರಾಮ್, ಇದು ನಿಜವಾಗ್ಲೂ ಒಂದು ಏನಪ್ಪ ಅಂದರೆ ಮೇಲ್ಮಟ್ಟದಲ್ಲೆಲ್ಲ ಹೊಂದಾಣಿಕೆ ಆಗಿದೆ, ಆದರೆ ಎಲ್ಲ ಸರಿ ಇದ್ದು ಏನೂ ಸರಿ ಇಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ಕಾಣಿಸ್ತಾ ಇರುವಂಥದ್ದು. ಏನು JDS ಮತ್ತು BJP ಎರಡೂ ಹೊಂದಾಣಿಕೆ ಆಗಿದ್ದೀವಿ ಅಂತ, ಮೈತ್ರಿ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಾರೆ, ಆದರೆ ಇಲ್ಲಿವರೆಗೂ ಕೂಡ ಆ ಒಂದು ಇದು ಕಾಣಿಸ್ತಾ ಇಲ್ಲ. ಯಾಕೆಂದರೆ ಇವತ್ತು ಏನು ಒಂದು ಪಾದಯಾತ್ರೆ ಬಂತು ಜಿಲ್ಲಾಧಿಕಾರಿ ಕಚೇರಿವರೆಗೂ, ಅಲ್ಲಿವರೆಗೂ ಕೂಡ ಎಲ್ಲರೂ ಇದ್ದರು, ಅಂದರೆ ಪ್ರತಿಯೊಬ್ಬರು ಇಲ್ಲಿದ್ದಂಥದ್ದು. ಇದೇ ಸಂದರ್ಭದಲ್ಲಿ ಏನು ಕುಮಾರಸ್ವಾಮಿ ಅವರು ಆ ಸ್ಥಳಕ್ಕೆ ಆಗಮಿಸಿದ್ರು, ಅಂದರೆ ಈ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ್ರು, ಆ ಆಗಮಿಸಿದ ತಕ್ಷಣವೇ ಪ್ರೀತಮ್ ಗೌಡ ಮತ್ತು ಏನು ಮಾಜಿ ಸಚಿವ ನಾರಾಯಣಗೌಡ ಇಬ್ಬರು ಕೂಡ ಅಲ್ಲಿಂದ ಕಾಲ್ಕಿಂತದ್ದು. ಇದನ್ನೆಲ್ಲ ನೋಡಿದ್ರೆ ಇವರೆಲ್ಲ ಮೇಲ್ಮಟ್ಟದಲ್ಲಿ ಮಾತ್ರ ಮೈತ್ರಿ ಆಗಿರುವಂಥದ್ದು, ಆದರೆ ತಳಮಟ್ಟದಲ್ಲಿ ಯಾವುದೇ ಕಾರಣಕ್ಕೂ ಇವು ಮೈತ್ರಿ ಇಲ್ಲ, ಹೊಂದಾಣಿಕೆ ಇಲ್ಲ ಅನ್ನೋದು ಕೂಡ ಎದ್ದು ಕಾಣಿಸುವಂಥದ್ದು. ಏನು ಇಡೀ ಕೆರಗೋಡು ಗ್ರಾಮದಿಂದ ಪಾದಯಾತ್ರೆ ಬಂತು, ಅಲ್ಲಿಂದನೂ ಕೂಡ JDS ಮತ್ತು BJPಯ ನಾಯಕರುಗಳು, ಅಂದರೆ ಸ್ಥಳೀಯ ನಾಯಕರಾಗ್ಬೋದು, ರಾಜ್ಯ ನಾಯಕರಾಗ್ಬೋದು, ಜೊತೆಲೇ ಬಂದಂಥದ್ದು. ಎಲ್ಲರೂ ಕೂಡ ಮಾತಾಡ್ಕೊಂಡು ಜೊತೆಲೇ ಪಾದಯಾತ್ರೆ ಈ ಉದ್ದಕ್ಕೂ ಶಾಂತಿಯುತವಾಗಿ ಬಂದಂಥದ್ದು. ಆದರೆ ಇಲ್ಲಿ ಕುಮಾರಸ್ವಾಮಿ ಅವರು ಏನು ವೇದಿಕೆಗೆ ಬರ್ತಾ ಇದ್ದಂಗೆ, ಅಂದರೆ ಇಲ್ಲಿ ಜನರನ್ನು ಉದ್ದೇಶಿಸಿ ಮಾತನಾಡೋಕೆ ಬರ್ತಾ ಇದ್ದಂಗೆ, ಅಂದರೆ ಜಿಲ್ಲಾಧಿಕಾರಿ ಕಚೇರಿಗೆ ಏನು ಪಾದಯಾತ್ರೆ ಬಂದ ಮೇಲೆ ಕುಮಾರಸ್ವಾಮಿ ಅವರು ಅಲ್ಲಿ ಪಾದಯಾತ್ರೆಗೆ ಜಾಯ್ನ್ ಆದರು, ಅಂದರೆ ಅಲ್ಲಿ ಭಾಷಣ ಮಾಡೋಕ್ಕೆ ಮುಂದಾದರು. ಭಾಷಣ ಮಾಡೋಕೆ ಅವರು ಬಂದು ಅಲ್ಲಿ ಮೇಲೆ ಹತ್ತುತ್ತಾ ಇದ್ದಂಥ ಸಂದರ್ಭದಲ್ಲೇ ನಾರಾಯಣಗೌಡರು ಮತ್ತು ಪ್ರೀತಮ್ ಗೌಡರು ಹೋದಂಥದ್ದು ನೋಡಿದ್ರೆ ಇಲ್ಲಿ ಏನೂ ಸರಿ ಇಲ್ಲ ಅನ್ನೋಂಥದ್ದು ಕೂಡ ಕಾಣ್ಬೋದು ಆಗಿದೆ ರಾಮ್.